ಗಿರೀಶ್ ಮಟ್ಟಣ್ಣನವರಿಂದ ಬಾಂಬ್ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ರೀಓಪನ್ ಮಾಡಿ ತನಿಖೆ ನಡೆಸುವಂತೆ ದೂರನ್ನ ದಾಖಲಿಸಲಾಗಿದೆ. ಹಾಗಾದ್ರೆ ಯಾರು ದೂರನ್ನ ಕೊಟ್ರು ಅಂತ ಹೇಳಿದ್ರೆ ನೋಡಿ, ಗಿರೀಶ್ ಮಟ್ಟಣ್ಣನವರನ್ನ ತನಿಖೆಗೆ ಒಳಪಡಿಸಬೇಕು, ಬಾಂಬ್ ತಾನೇ ತಯಾರಿಸಿ ಇಟ್ಟಿದ್ದನ್ನ ಒಪ್ಪಿಕೊಂಡಿದ್ದಾರೆ. ಎನ್ಐಎ ತನಿಖೆಗೆ ವಹಿಸುವಂತೆ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇದ್ದಾರೆ. ಕಮಿಷನ್ ಕಚೇರಿ ಹಾಗೆ ಹೋಮ್ ಸೆಕ್ರೆಟರಿಗೆ ದೂರನ್ನ ನೀಡಿದ್ದೀವಿ. ಜಿಲೆಟಿನ್ ಇತರ ಸ್ಫೋಟಕ ವಸ್ತು ಬಳಸಿ ಬಾಂಬ್ ಅನ್ನ ತಯಾರಿಸಿದ್ರು ಅಂತ, ಹಾಗಾಗಿ ಎನ್ಐಎ ತನಿಖೆಗೆ ಇದನ್ನ ವಹಿಸಬೇಕು ಅಂತ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಗಿರೀಶ್ ಮಟ್ಟಣ್ಣನವರಿಂದ ಬಾಂಬ್ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇರುವಂತದ್ದು. ಕೇಸನ್ನ ರೀಓಪನ್ ಮಾಡಿ ತನಿಖೆ ನಡೆಸುವಂತೆ ದೂರನ್ನ ಕೂಡ ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರನ್ನ ತನಿಖೆಗೆ ಒಳಪಡಿಸಬೇಕು, ಬಾಂಬ್ ಅನ್ನ ತಾನೇ ತಯಾರಿಸಿ ಇಟ್ಟಿದ್ದು ಅಂತ ಒಪ್ಕೊಂಡಿದ್ದಾರೆ ಅಂತ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇದ್ದಾರೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದು ಇಡೀ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಎರಡನ್ನ ಕೂಡ ತಾಳೆ ಹಾಕಬೇಕು. ಅನೇಕ ಬಾರಿ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದ್ದು ತಾನೇ ಅನ್ನೋ ರೀತಿಯ ಹೇಳಿಕೆಗಳು ಕೂಡ ಇವೆ. ಹೀಗಾಗಿ ಆ ಕೇಸನ್ನ ರೀಓಪನ್ ಮಾಡಬೇಕು. ಅದಕ್ಕೆ 15 ವಿಡಿಯೋ ಸಹಿತ ಕಮಿಷನರ್ ಕಚೇರಿಗೆ ಮತ್ತು ಹೋಮ್ ಸೆಕ್ರೆಟರಿಗೆ ದೂರನ್ನ ನೀಡಿದ್ದೀನಿ. ಎನ್ಐಎ ತನಿಖೆಗೆ ಒಳಪಡಿಸಬೇಕು ಅಂತ ದೂರನ್ನ ನೀಡಿರುವಂಥದ್ದು ಪ್ರಶಾಂತ್ ಸಂಬರಗಿ. ಶಾಸಕರ ಭವನಕ್ಕೆ ಬಾಂಬ್ ಇಟ್ಟಿದ್ದ ಕೇಸ್ ರೀಓಪನ್ ಮಾಡಿ ತನಿಖೆ ಮಾಡಬೇಕು. ಇನ್ನು ಜಿಲೆಟಿನ್ ಮತ್ತು ಇತರ ಸ್ಫೋಟಕ ವಸ್ತು ಬಳಕೆ ಮಾಡಿ ಬಾಂಬ್ ಅನ್ನ ತಯಾರು ಮಾಡಬಹುದು. ಅದು ಸಿಂಪಲ್ ಕೇಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕ್ರೈಮ್ ನಂಬರ್ ಕೇಸನ್ನ ರೀಓಪನ್ ಮಾಡಿ ತನಿಖೆ ನಡೆಸುವಂತೆ ಪ್ರಶಾಂತ್ ಸಂಬರಗಿ ದೂರನ್ನ ಕೊಟ್ಟಿರುವಂಥದ್ದು. ಎನ್ಐಎ ತನಿಖೆಗೆ ವಹಿಸುವಂತೆ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಹಾನಗರ ಕಮಿಷನರ್, ಪೊಲೀಸ್ ಕಮಿಷನರ್ ಅನ್ನು ಭೇಟಿಯಾಗಿ ಬಂದೆ. ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. 2003ರಲ್ಲಿ ಏನು ಶಾಸಕರ ಭವನದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ಅದರಲ್ಲಿ ಅಕ್ಯೂಸ್ ಆಗಿರ್ತಕ್ಕಂಥ ಗಿರೀಶ್ ಮಟ್ಟನ್ ಅವರ ವಿರುದ್ಧ ಅದು 2005ಕ್ಕೆ ಕೇಸ್ ಆಗುತ್ತೆ, 243/2005 ಅಂತ. ಅದು 2016ಕ್ಕೆ ಅದು ಅವರು ಖುಲಾಸೆ ಆಗ್ತಾರೆ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ. ಆದರೆ ಒಂದು ಲಾಸ್ಟ್ 2 years ಅಲ್ಲಿ ಅವರು ಅನೇಕ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ನ್ಯೂಸ್ ಚಾನೆಲ್ಗಳಿಗೆ ಆ ಬಾಂಬ್ ನಾನೇ ಇಟ್ಟಿದ್ದು, ನಾನು ಮಾಡೋದು ಹೇಳ್ಕೊಡ್ತೀನಿ, ಬಾಂಬ್ ಮ್ಯಾನುಫ್ಯಾಕ್ಚರ್ ಮಾಡೋದು ನಿಮಗೆ ನಾನು ಕಲಿಸ್ಕೊಡ್ತೀನಿ, ನನಗೆ ಹೆಮ್ಮೆ ಇದೆ, ನನಗೆ ಗರ್ವ ಇದೆ, ನನ್ನನ್ನು ಬಾಂಬ್ SI ಅಂತ ಕರೀತಾರೆ, ಆ ಬ್ರ್ಯಾಂಡ್ ನನಗೆ ತುಂಬ ಇಷ್ಟ ಇದೆ ಅಂತುವ ಅನೇಕ ಬಾರಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದರ ಉಲ್ಲೇಖವನ್ನ ನಾನು ಇವತ್ತು ಕಮಿಷನರ್ ಅವ್ರಿಗೆ ಮಾಡಿ ಈ ಕೇಸನ್ನ ಮತ್ತು ಮರು ತನಿಖೆ ಮಾಡಬೇಕು. ಹೇಗೆ ಕ್ರಿಮಿನಲ್ ಕೇಸ್ಗೆ ಲಿಮಿಟೇಷನ್ ಆಕ್ಟ್ ಬರೋದಿಲ್ವೋ ಅದರಿಂದ ಈ ಕೇಸನ್ನ ಮರು ತನಿಖೆ ಮಾಡಬೇಕು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಗಿರೀಶ್ ಮಟ್ಟಣ್ಣನವರಿಂದ ಬಾಂಬ್ ಬಿಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಸ್ ರೀಓಪನ್ ಮಾಡಿ ತನಿಖೆ ನಡೆಸಬೇಕು ಅಂತ ಪ್ರಶಾಂತ್ ಸಂಬರಗಿ ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತಂತೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮೊದಲೇದಾಗಿ ಈ ಒಂದು ಪ್ರಕರಣ ಏನಿದೆ, ಈಗ ಸದ್ಯಕ್ಕೆ ಮಟ್ಟಣ್ಣನವರ ಹೆಸರು ಸದ್ಯಕ್ಕೆ ಪ್ರಚಲಿತದಲ್ಲಿರುವಂತದ್ದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಬುಡೆ ಪ್ರಕರಣ ಆಗಿರಬಹುದು ಮತ್ತು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಕೂರಿಸಿಕೊಂಡಂತಹ ಮಟ್ಟಣ್ಣನವರ ವಿರುದ್ಧವಾಗಿ 2005ರಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಬಾಂಬ್ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ದಾಖಲಾಗಿರುತ್ತೆ. ಅದಾದ್ಮೇಲೆ ತನಿಖೆ ಕೂಡ ನಡೆದಿರುತ್ತೆ. ಆದ್ರೆ ಯಾವುದೇ ಸಾಕ್ಷ್ಯಾಧಾರಗಳು ಸರಿಯಾಗಿ ಲಭ್ಯವಿಲ್ಲದ ಕಾರಣದಲ್ಲಿ ಅವರ ವಿರುದ್ಧವಾಗಿದ್ದಂತಹ ಕೇಸನ್ನ ಕೋರ್ಟ್ ಕೂಡ ಖುಲಾಸೆಗೊಳಿಸಿತ್ತು. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಯೂಟ್ಯೂಬ್ಗೆ ಕೊಡುವಂತಹ ಸಂದರ್ಶನಗಳಾಗಿರ್ಬೋದು, ಕೆಲವೊಂದು ಖಾಸಗಿ ವಾಹಿನಿಗಳಲ್ಲಿ ಮಾತನಾಡಬೇಕಾದ್ರೆ ಈ ಗಿರೀಶ್ ಮಟ್ಟಣ್ಣನವರೇನಿದ್ದಾರೆ, ನಾನು ಬಾಂಬ್ PSI ಅಂತಾನೆ ನನ್ನನ್ನ ಕರೀತಾ ಇದ್ರು, ನಾನು ಅಲ್ಲಿ ಬಾಂಬ್ ಇಟ್ಟಿದ್ದೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ, ಅಂದ್ರೆ 2005ರ ಸಂದರ್ಭದಲ್ಲಿ ಏನು ಮಟ್ಟಣ್ಣನವರ ಬಂಧನ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಕೇಳಿದ್ರು ನನಗೆ, ಒಬ್ರು 3-4 ಜನ ಶಾಸಕರಾದ್ರು ಸತ್ತೋಗ್ಲಿಲ್ಲ ಅಲ್ಲ ನೀನ್ ಬಾಂಬ್ ಇಟ್ಟಿದ್ದೀಗ, ಅದು ಎಂತ ಬಾಂಬು ಅನ್ನೋ ಒಂದು ಆಂಗಲ್ ಅಲ್ಲಿ, ಮತ್ತು ನಾನು ಬಾಂಬ್ ತಯಾರಿಕೆ ಮಾಡೋದನ್ನ ಮತ್ತು ಬಾಂಬ್ ಹೇಗೆ ತಯಾರು ಮಾಡ್ತಾರೆ ಮತ್ತು ಅದನ್ನ ಯಾವ ರೀತಿ ಬ್ಲಾಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ 1 ಗಂಟೆಯಲ್ಲಿ ಹೇಳ್ಕೊಡ್ತೀನಿ, ಟ್ರೈನ್ ಅಪ್ ಮಾಡ್ಕೊಡ್ತೀನಿ ಅನ್ನೋ ಒಂದು ವಿಡಿಯೋಗಳನ್ನು ಕೂಡ ಮಾತನಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಈತ ತೊಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಈ ಆಂಗಲ್ ನಲ್ಲಿ ಭಯವನ್ನು ಹುಟ್ಟಿಸುವಂತದ್ದು ಮತ್ತು
ಈ ವಿಡಿಯೋ ಆಧಾರದ ಮೇಲೆ ಅಂದ್ರೆ ಸಾರ್ವಜನಿಕವಾಗಿ ಭಯವನ್ನು ಹುಟ್ಟಿಸುವಂತದ್ದು, ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅನ್ನೋದು ಮತ್ತು ಹೇಳ್ಕೊಡ್ತೀನಿ ಅನ್ನೋದು ಮತ್ತು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತಹ ಮಾತುಗಳನ್ನ ಆಡಿದ್ದಾರೆ. ಈತರ ವಿರುದ್ಧವಾಗಿ 2005ರಲ್ಲಿ ಏನ್ ಕೇಸ್ ಖುಲಾಸೆಗೊಂಡಿತ್ತಲ್ಲ ಅದನ್ನ ರಿಓಪನ್ ಮಾಡಬೇಕು, ಮತ್ತೆ ಈತನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಬ್ಯಾಂಗ್ನಲ್ಲಿ ಮತ್ತು ಸಾಮಾಜಿಕ ಹೋರಾಟಗಾರ ಮತ್ತು ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಸಮರ್ಗಿ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರ್ತಾರೆ. ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು ಕೇಸ್ ರಿಓಪನ್ ಮಾಡಿ ಅಂತ. ಮತ್ತು ಏನು ಗೃಹ ಇಲಾಖೆಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸವನ್ನ ಸಮರ್ಗಿ ಮಾಡಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ 2005ರಲ್ಲಿ ಖುಲಾಸೆಗೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಠಣ್ಣನ ವಿರುದ್ಧವಾಗಿ ಕೇಸ್ ರಿಓಪನ್ ಆಗುತ್ತಾ ಮತ್ತು ತನಿಖೆ ಆಗುತ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಮಠಣ್ಣನವರ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ತಲೆಬುರುಡೆ ಪ್ರಕರಣ ಆಗಿರ್ಬೋದು ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪವನ್ನು ಕೂಡ ಇವರು ಎದುರಿಸ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕೇಸ್ ಏನಾದರೂ ರಿಓಪನ್ ಆಯಿತು ಅಂತಂದ್ರೆ ವಿಡಿಯೋ ಆಧಾರದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಗಿರೀಶ್ ಮಠಣ್ಣನವರು ಒಳಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದೀಪ್, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.